Hey students, this is Naina ma'am here. Here we are with the third comparative balance sheet problem. Okay. See, one more thing we are supposed to remember here is just because this is after all third problem, I thought of moving with only question analysis. Nan bari question analysis martini. Why? Because this is a third problem we are about to. And even I know you are familiar, right? So first problem ಮಾಡಿದ್ರಾ, second problem ಮಾಡಿದ್ರಾ, familiar ಆಗಿದ್ರಾ. ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡೋದು ಅಂತ ಗೊತ್ತಾದರೆ ಸಾಕು ನಿಮಗೆ. ಆ ಬ್ಯಾಲೆನ್ಸ್ ಶೀಟ್ ಥರನೇ ಮಾಡಿಬಿಟ್ಟು ಎಕ್ಸ್ಟ್ರಾ 2 ಕಾಲಮ್ಸ್, ಆ 2 ಕಾಲಮ್ಸಲ್ಲಿ ಏನೇನು ಬರುತ್ತೆ ಅನ್ನೋದು ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಹೇಗೆ ಮಾಡ್ತಿದ್ರೋ ಹಾಗೆ ಮಾಡ್ತೀರಾ. 1 will be for particulars, 2013 ಅವ್ರು ಕೊಟ್ಟಿದ್ದಾರೆ, 2014 ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2014, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2014. ಸೊ ಬ್ಯಾಲೆನ್ಸ್ ಶೀಟ್ ನೆನ್ಪು ಮಾಡ್ಕೊಳ್ಳಿ. ಫಸ್ಟು ಲ್ಯಾಬಿಲಿಟೀಸ್ ಇಂದೆಲ್ಲ ಬರೀತೀರಾ, ಆಮೇಲೆ ಅಸೆಟ್ಸ್ ಬರೀತೀರಾ. ಲ್ಯಾಬಿಲಿಟೀಸ್ ಹೇಗೆ ಬೇಕೋ ಹಾಗೆ ಬರೆಯೋ ಹಾಗಿಲ್ಲ. ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಬರೀತೀರಾ, ಆಮೇಲೆ ಲಾಂಗ್ ಟರ್ಮ್ ಲ್ಯಾಬಿಲಿಟೀಸ್, ಆಮೇಲೆ ಕರೆಂಟ್ ಲ್ಯಾಬಿಲಿಟೀಸ್. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಫಾರ್ಫಿಟೆಡ್ ಶೇರ್ಸ್, ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅದೆಲ್ಲ ಇದರಲ್ಲಿ ಬರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓನರ್ಸ್ ಫಂಡ್. ಲಾಂಗ್ ಟರ್ಮ್ ಲಯಬಿಲಿಟೀಸಲ್ಲಿ 6% ಡಿಬೆಂಚರ್ಸ್, ಬಾರೋಡ್ ಲೋನ್ಸ್, ಲಾಂಗ್ ಟರ್ಮ್ ಲೋನ್ಸ್, ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಅಂಡರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, outstanding expenses, income received in advance, tax payable, provision for tax, outstanding liability, everything will be covered under current liabilities. Coming to the assets, fixed assets ಗೊತ್ತು, plant, machinery, building ಎಲ್ಲ ಬರುತ್ತೆ. ಫಿಕ್ಸೆಡ್ ಅಸೆಟ್ಸಲ್ಲಿ ಒಂದೊಂದ್ಸಲ ಡಿಪ್ರಿಸಿಯೇಷನ್ ಕೂಡ ಪ್ರೊವೈಡ್ ಮಾಡ್ತೀವಿ, ಆ್ಯಂಡ್ ಇವನ್ ಯು ನೋ ದಟ್ ರೈಟ್. ಸೊ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕಾದ್ರೆ ಒನ್ ಥಿಂಗ್ ವಿ ಆರ್ ಸಪೋಸ್ ಟು ರಿಮೆಂಬರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಡಿಪ್ರಿಸಿಯೇಷನ್ ಕೊಟ್ಟಿದ್ರೆ ಪ್ರಾಬ್ಲಮ್ನಲ್ಲಿ ಅಂಥ ಟೈಮಲ್ಲಿ ಡಿಪ್ರಿಸಿಯೇಷನ್ ಅಂದರೆ ಮೈನಸ್ ಮಾಡ್ತಾರೆ ತಾನೆ. ಸೊ ಮೈನಸ್ ಮಾಡಿದ್ಮೇಲೆ ಬರೋ ಅಮೌಂಟ್ನ ಕನ್ಸಿಡರ್ ಮಾಡಬೇಕು. ಗೆಟಿಂಗ್ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಫಾರ್ ಎಕ್ಸಾಂಪಲ್, ಫಿಕ್ಸೆಡ್ ಅಸೆಟ್ಸ್ 5000 ಮೈನಸ್ ಡಿಪ್ರಿಸಿಯೇಷನ್ 300 ಇತ್ತು ಅಂದರೆ 4700 ಆಗುತ್ತೆ. ಸೊ ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಫಿಕ್ಸೆಡ್ ಅಸೆಟ್ ಅಂತ ತೊಗೊತೀವಲ್ಲ, ಅಲ್ಲಿ 5000 ತೊಗೊಳಂಗಿಲ್ಲ, 300 ತೊಗೊಳಂಗಿಲ್ಲ. ಡಿಪ್ರಿಸಿಯೇಷನ್ ಆದಮೇಲೆ ಬರೋ 4700ನ ಕನ್ಸಿಡರ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ನಲ್ಲಿ ಮಾರ್ಕ್ಸಿದ್ದೀನಿ, ನೆನಪಿದೇನೆ ಇದೇ ಥರ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ಸ್ ಗೊತ್ತು, ಕರೆಂಟ್ ಅಸೆಟ್ಸ್ಗೆ ಗೊತ್ತು, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಬಿಲ್ಸ್ ರಿಸೀವೇಬಲ್, ಡೆಟಾರ್ಸ್, ಸ್ಟಾಕ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಪೇಡ್ ಇನ್ ಅಡ್ವಾನ್ಸ್, ಅದೆಲ್ಲ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಓಕೆನಾ? ಸೊ ನಾವು ವಿ ಶಾಲ್ ಗೋ ಥ್ರೂ ದ ಪ್ರಾಬ್ಲಮ್, ರೈಟ್? See, here you got 2013 and 2014. For these 2 years, we are supposed to make a comparative balance sheet. Okay. First ಯಾವ್ದು ಅಂಡರ್ ಬರುತ್ತೆ ಅಂತ ಗೊತ್ತಾದರೆ will be easy for you. I will analyze this question. Getting the answer is in your hand. Okay. You are supposed to get the answer. Okay. So we shall start analyzing now. Listen. First to equity capital. Equity capital ಎದ್ರಲ್ಲಿ ಬರುತ್ತೆ? ಶೇರ್ ಹೋಲ್ಡರ್ಸ್ ಫಂಡ್. ಪ್ರಿಫರೆನ್ಸ್ ಕ್ಯಾಪಿಟಲ್ ಕೂಡ ಶೇರ್ ಹೋಲ್ಡರ್ಸ್ ಫಂಡ್. ಜನರಲ್ ರಿಸರ್ವ್, shareholders fund, loan from IFC, long term liabilities, accounts payable, current liabilities, outstanding expenses, current liability, profit and loss account, shareholders fund. So gross block andre it is all about related to fixed assets less depreciation. ಎಷ್ಟು ಬಂದಿದೆ ಅಂತೆ? 10 lakh ಬಂದಿದೆ. ಅದನ್ನ ನೀವು 20 lakh ತೊಗೊಳ್ಳೋ ಅವಶ್ಯಕತೆ ಇಲ್ಲ, 10 lakh ತೊಗೊಳ್ಳೋ ಅವಶ್ಯಕತೆ ಇಲ್ಲ ಡಿಪ್ರಿಸಿಯೇಷನ್ದು. ಲಾಸ್ಟಿಗೆ ಸಿಗೋ 10 lakhನ ಫಿಕ್ಸೆಡ್ ಅಸೆಟ್ಸ್ ಅಂತ ಬರೆದು ಆ 10 lakh ತೊಗೊಂಡ್ರೆ ಆಯಿತು. ಸೊ ನಾವು ಲಿಸನ್, ಗ್ರಾಸ್ ಬ್ಲಾಕ್ ಅಂದರೆ ಅದರ್ಥ ಫಿಕ್ಸೆಡ್ ಅಸೆಟ್ಸ್ 20 lakh ಇದೆ, ಅದಕ್ಕೆ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದರೆ 10 lakh ಬರೋದೆಷ್ಟು? 10 lakh. ಆ 10 lakhನ ತೋರಿಸಿದರೆ ವಿ ಆರ್ ಸಪೋಸ್ ಟು ಕನ್ಸಿಡರ್ ಓನ್ಲಿ ದಟ್ ಪರ್ಟಿಕ್ಯುಲರ್ 10 lakh ಆ್ಯಂಡ್ ವಿ ಶಲ್ ರೈಟ್ ದ ಸೇಮ್ 10 lakh ಇನ್ ದ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಶಲ್ ಗೆಟ್ ದಿ ಆನ್ಸರ್ ಫಾರ್ ದ ಸೇಮ್. ಓಕೆ. ಇನ್ವೆಸ್ಟ್ಮೆಂಟ್ ಅಂತಲೇ ತೋರಿಸ್ತೀರಾ. ರಿಸೀವೇಬಲ್ಸ್ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ, ಇನ್ವೆಂಟರೀಸ್ ಕೂಡ ಕರೆಂಟ್ ಅಸೆಟ್ಸಲ್ಲೇ ಬರುತ್ತೆ, ಕ್ಯಾಶ್ ಕೂಡ ಕರೆಂಟ್ ಅಸೆಟ್ಸಲ್ಲೇ ಬರುತ್ತೆ. ಸೊ ದಿಸ್ ಈಸ್ ಹೋಲ್ ಆ್ಯಂಡ್ ಸೋಲ್ ದ ಪ್ರಾಬ್ಲಮ್. ಸೊ ವೈಲ್ ಸಾಲ್ವಿಂಗ್ make sure you go through the format, write the headings, start writing the items which will be covered under the respective heads. Go with getting 2 more extra columns, amount of increasing with percentage of increasing, and your answer will be done with conclusion what I made you to go through in the income statement. ಹೇಗೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಯಾವುದಾದ್ರು ಒಂದು 3-4 ಐಟಮ್ಗೆ ಕನ್ಕ್ಲೂಷನ್ ಬರೀರಿ ಅನ್ನೋ ಇಲ್ಲೂ ಹಾಗೆ. Okay, so this is all about this comparative balance sheet and getting the answer is in your hand. Okay, thank you. This is all about today's class.